ನಮಸ್ಕಾರ ಬೆಂಗಳೂರು. ಪ್ರಸ್ತುತ ಬೆಂಗಳೂರಿನ ಆಟೋದವರ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಈ ಲೈನನ್ನು ನೋಡಿ ನನಗಂತೂ ಶಾಕ್ ಆಯ್ತು. ಎಲ್ಲರೂ ಇವರು ನಿಂತಿರೋದು ಗ್ಯಾಸ್ ಫಿಲ್ ಮಾಡೋಕೆ ಅಂತೆ. ಸುಮಾರು 1 ಕಿಲೋಮೀಟರ್ ವರೆಗೂ ಲೈನ್, ಉದ್ದಕ್ಕೆ ಲೈನ್ ಇದೆ. ಆ ಕಡೆಯಲ್ಲಿ ನಿಂತಿರೋ ಆಟೋದವರಿಗೆ ಗ್ಯಾಸ್ ಸ್ಟೇಷನ್ ಕೂಡ ಕಾಣ್ತಾ ಇಲ್ಲ, ಅಷ್ಟು ದೊಡ್ಡ ಲೈನ್. ವಿಪರ್ಯಾಸ ಅಂದ್ರೆ ಎಲ್ಲೂ ಕೂಡ ಇವರಿಗೆ ಗ್ಯಾಸ್ ಸಿಗ್ತಿಲ್ವಂತೆ, ಇಲ್ಲೂ ಕೂಡ ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಬಟ್ ಮಧ್ಯಾಹ್ನ ಆಗುತ್ತೋ ಇಲ್ಲ ಸಾಯಂಕಾಲ ಆಗುತ್ತೋ ಎಲ್ರಿಗೂ ಗ್ಯಾಸ್ ಸಿಗ್ಬೇಕಾದ್ರೆ ಗೊತ್ತಿಲ್ಲ. ಇದನ್ನ ನೋಡಿದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದು ಯುದ್ಧದ ಎಫೆಕ್ಟ್ ಹೆಂಗೆ ಜನಸಾಮಾನ್ಯರಿಗೆ ತಟ್ಟಿದೆ ಅಂತ. ನಮ್ಗೆ ಅಗತ್ಯ ಬಿದ್ದಾಗೆಲ್ಲ ಹೊರಗಡೆ ಹೋಗೋಕೆ ನಮ್ಗೆ ನೆನಪಾಗೋದೇ ಈ ಆಟೋದವರಲ್ವಾ. ಅದಕ್ಕೆ ಒಂದ್ಸಲ ಮಾತಾಡೋಣ ಅನ್ಕೊಂಡು ಮಾತಾಡಿಸ್ದೆ. ಪಾಪ ಅಣ್ಣ ಈಗ ಸದ್ಯ ಏನು ಬೆಂಗಳೂರಲ್ಲಿ ಪರಿಸ್ಥಿತಿ ಇದೆ ಅಂತ ಅವರ ನೋವನ್ನ ನನ್ನ ಜೊತೆ ಹಂಚ್ಕೊಂಡ್ರು ನೋಡಿ. ಎವ್ರಿಡೇ ಇದೆ ಪ್ರಾಬ್ಲಮ್. ಅಂದ್ರೆ 3-4 ದಿನ ಆಗಿದೆ ಈ ತರ. ಹೌದಾ? ಪ್ರೈಸ್ ಜಾಸ್ತಿ ಆಗಿದೆ. 58 ರೂಪಾಯಿ ಇತ್ತು ಮೊದಲು, ಈಗ 105 ರೂಪಾಯಿ ಆಗಿದೆ. ಹೌದಾ? ಅಲ್ಲ, ಈಗ ಮನೆ ಎಲ್ಲ ಇದ್ರಲ್ಲೇ ನಡಿಬೇಕಲ್ವಾ? ನಡಿಬೇಕು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಇಲ್ಲ, ನನ್ನ ಅಪ್ಪನೂ ಕೂಡ ಆಟೋ ಡ್ರೈವರೇ. ನಾನು ಅದೇ ಹೇಳೋದು, ಅದೇ ಊರಲ್ಲಿ ಇದ್ದಾರೆ. ಎಲ್ಲ ಇದ್ರಲ್ಲಿ ನಡಿಬೇಕು. ಏನ್ ಮಾಡುವ? ನಿನ್ನೆ ಇದರಲ್ಲಿ ವೆಸ್ಟ್ ಗೇಟ್ ಹತ್ರ ಒಂದು ಬಂಕ್ ಇದೆ. ನಿನ್ನೆ 2 ಗಂಟೆಗೆ ನಿಲ್ಸಿದ್ದು, ನೈಟ್ 7:15 ಹಾಕ್ಸಿದ್ದೀನಿ. ಹೌದಾ? 2 ಗಂಟೆಗೆ ಮಧ್ಯಾಹ್ನ ನಿಲ್ಸಿರೋದು 7:15 ಹಾಕ್ಸಿದ್ದೀನಿ. ಕಷ್ಟ. ಪೆಟ್ರೋಲ್ ಆದ್ರೆ ಸ್ಟಾಕ್ ಆದ್ರೂ ಇಡ್ಬೋದು, ಗ್ಯಾಸ್ ಏನು ಮಾಡೋಂಗಿಲ್ಲ. ಗ್ಯಾಸ್ ಏನು ಮಾಡಿದ್ರೆ 500 ರೂಪಾಯಿಗೆ 5 ಲೀಟ್ರ್ ಬರುತ್ತೆ. ನಾವು ಆನ್ಲೈನ್ ಹೊಡಿತೀನಿ ಏನಾಗುತ್ತೆ, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಪಿಕಪ್ಗೆ ಹೋಗ್ತೀವಿ. ಕೆಲವು ಕಡೆ ಗ್ಯಾಸ್ ಖಾಲಿ ಆಗಿರುತ್ತಲ್ಲ ಮೇಡಮ್. ಇಲ್ಲ ಮೇಡಮ್, ಎಲ್ಲ ಬಂಕ್ ಬಂದು ಈ 5ನೇ ಫೇಸಲ್ಲಿ ಒಂದು ಬಂಕ್ ಇದೆ, ಅದು ಬಂದು ಬನಶಂಕರಿ ಬಂದು, ಸಾರಕ್ಕಿ ಬಂದು, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಹಾಫ್ ಡೇ ಆಗ್ಬಿಡುತ್ತೆ ಸರ್. ಇದು ನಾವು ಸುಮ್ಮನೆ ನಿಂತಿದ್ದೀವಿ ಒಂದು ಇದಕ್ಕೋಸ್ಕರ ಅಷ್ಟೇ, ಭರೋಸೆಗೆ. ಅರ್ಧಕ್ಕೆ ಆಗೋಯ್ತಂದ್ರೆ ಆಗೋಯ್ತು ಅಷ್ಟೇ. ಇದು ಈಗ ನಮಗೆ ಭರೋಸೆ ಸಿಕ್ಕುತ್ತೆ ಅಂತ ಭರೋಸೆ ಇಲ್ಲ. ಈಗ ಅರ್ಧಕ್ಕೆ ಹೋದ್ರೆ ಆಗ್ಬೋದು ಅಂದ್ರೆ ಹೋಗ್ತಾ ಇರ್ಬೇಕು. ಜನರಿಗೂ ಕಷ್ಟನೇ, ಆಟೋ ಡಿಪೆಂಡ್ ಆಗಿರುತ್ತೆ. ಎಂಥ ಪರಿಸ್ಥಿತಿ ನೋಡಿ. ಒಬ್ರು ಆಟೋ ಓಡಿಸೋರ್ ಮಗಳಾಗಿ ನನಗೂ ಇವರ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಗಾಡಿ EMI ಕಟ್ಟಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ಫೀಸು, ಲೋನು, ಅದು ಇದು ಎಲ್ಲದಕ್ಕೂ ಕೂಡ ಪರಿಹಾರ ಅಂದ್ರೆ ಈ ಪರಿಸ್ಥಿತಿ ಸರಿ ಹೋಗ್ಬೇಕು. ಹಂಗಂತ ಈ ಯುದ್ಧದ ಎಫೆಕ್ಟ್ ಬರೀ ಆಟೋದವರಿಗೆ ಮಾತ್ರ ತಟ್ಟಿದ್ದಲ್ಲ, ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಟ್ಟಿದೆ. ಒಟ್ನಲ್ಲಿ ನಾವೆಲ್ಲರೂ ಕೂಡ ಪರಿಸ್ಥಿತಿಯ ಕೈಗೊಂಬೆ ಅಂತಾನು ಹೇಳ್ಬೋದು. ಪರಿಸ್ಥಿತಿ ಸುಧಾರಿಸುವವರೆಗೂ ನಂಬಿಕೆ ಇಟ್ಟು ಕಾಯಬೇಕು ಅಷ್ಟೇ.